ಮಿಟ್ಟ ಮಲ್ಕಾಪುರದಲ್ಲಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ನಾಮಫಲಕ ಅನಾವರಣಗೊಂಡಿದೆ. ರಾಯಚೂರು ಜಿಲ್ಲೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅಶ್ವಥ್ ಟಿ ಮರಿಗೌಡ್ರು ಅವರ ಆದೇಶದ ಮೇರೆಗೆ ರಾಯಚೂರು ಜಿಲ್ಲೆಯ ಮಿಟ್ಟಮಲ್ಕಾಪುರದಲ್ಲಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ನೂತನ ನಾಮಫಲಕವನ್ನು ಅನಾವರಣಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮ ಘಟಕದ ನೂತನ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಲಾಯಿತು. ಗೋಪಾಲ್ ಅಧ್ಯಕ್ಷರು, ಬಡೇಸಾಬ್ ಗೌರವಾಧ್ಯಕ್ಷರು, ನಾಗರಾಜ್ ಉಪಾಧ್ಯಕ್ಷರು, ನರಸಿಂಹಲು ಕಾರ್ಯಾಧ್ಯಕ್ಷರು, ಫಿಂಜರಿ ಇಮಾಮ್ ಸಾಬ್ ಜಂಟಿ ಕಾರ್ಯದರ್ಶಿ ಹಾಗೂ ದೇವರಾಜ್ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಯಚೂರು ಜಿಲ್ಲಾಧ್ಯಕ್ಷ ವೆಂಕಟೇಶ್ ರಾಥೋಡ್, ಶ್ರಮಿಕರ ಹಕ್ಕುಗಳ ರಕ್ಷಣೆ ಹಾಗೂ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪ್ರತಿಯೊಬ್ಬ ಕಾರ್ಮಿಕನಿಗೂ ತಲುಪಿಸುವ ನಿಟ್ಟಿನಲ್ಲಿ ಸಂಘಟನೆ ಬದ್ಧವಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈರಪ್ಪ ವಲ್ಕಂದಿನಿ, ರಾಯಚೂರು ತಾಲೂಕು ಅಧ್ಯಕ್ಷ ತಿಮ್ಮಪ್ಪ ವಡಿವೇಣಿ, ಸಿರಿವಾರ ತಾಲೂಕು ಅಧ್ಯಕ್ಷ ರವಿರಾಜ್ ಸಿರಿವಾರ, ಮಸ್ಕಿ ತಾಲೂಕು ಅಧ್ಯಕ್ಷ ಅಶ್ವಿನ್ ಕುಮಾರ್, ದೇವದುರ್ಗ ತಾಲೂಕು ಅಧ್ಯಕ್ಷ ಸಚಿನ್ ಪವರ್, ಜಿಲ್ಲಾ ಉಪಾಧ್ಯಕ್ಷ ಈರಣ್ಣ, ಜಂಟಿ ಕಾರ್ಯದರ್ಶಿ ಬೋಳಬಂಡಿ, ಸಿಂಧನೂರು ಕಾರ್ಯದರ್ಶಿ ಸುನಿಲ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಮಿಟ್ಟ ಮಲ್ಕಾಪುರದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಭೀಮನಡೆ ನ್ಯೂಸ್ ಕನ್ನಡ, ಜನರ ಧ್ವನಿ, ಜನರ ಸುದ್ದಿ. ವರದಿ ಶಿವು ಅಡಿಕೆ, ಗುರುಗುಂಟ. ಗ್ರಾಮ ಘಟಕ ಅಧ್ಯಕ್ಷರಿಗೆ ಗ್ರಾಮದಲ್ಲಿ ನಿಮ್ದು ಒಂದು ಸಹಕಾರ ಇಲ್ಲಿ ಪ್ರತಿಯೊಂದು ಸವಲತ್ತುಗಳು ನೀವು ಒದಗಿಸಿಕೊಡ್ಬೇಕಿಲ್ಲಿ. ಧೈರ್ಯದಿಂದ ಇರಬೇಕು. ನಮ್ಮ ಇರ್ತದೆ ಈ ಕಡೆ ಅಂತ ಇಲ್ಲಿ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ವೆಂಕಟೇಶ್ ರಾಥೋಡ್ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ರಾಠೋಡ್, ರಾಯಚೂರು ಜಿಲ್ಲಾಧ್ಯಕ್ಷರಾಗಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಏನು ವೇದಿಕೆ ಮೇಲೆ ಆಸನಾಗಿರುವಂಥ ನಮ್ಮ ಸಂಘದ ಪದಾಧಿಕಾರಿಗಳು, ಈ ಊರಿನ ಮುಖಂಡರು, ವೇದಿಕೆಯ ಮುಂಭಾಗದಲ್ಲಿ ಕುಂತಿರುವಂಥ ನನ್ನ ಕಾರ್ಮಿಕರ ದೇವರುಗಳು, ನನ್ನ ಸಹೋದರರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮಗೆ ಅತ್ಯಂತ ಹೆಮ್ಮೆಯ ಮತ್ತು ಪವಿತ್ರವಾದ ದಿನ. ಯಾಕಂದರೆ ಸ್ವತಂತ್ರ ಸಿಕ್ಕು ಸುಮಾರು 1947ರಲ್ಲಿ ಆಗಸ್ಟ್ 15ರಂದು ನಮ್ಮ ದೇಶದಲ್ಲಿ ಬ್ರಿಟಿಷರನ್ನು ಮುಕ್ತಿಯಾದಂಥ ದಿನ ನಾವು ಅನ್ಕೊಬೇಕು. ಈ ಭಾರತ ದೇಶದಲ್ಲಿ ಬ್ರಿಟಿಷರನ್ನು ಮುಕ್ತಿ ಮಾಡಬೇಕು ಅಂದರೆ ಘಟ ಮಹಾನಾಯಕರುಗಳು ಇಂದು ಮಹಾತ್ಮ ಗಾಂಧಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್, ಸರ್ದಾರ್ ವಲ್ಲಭಾಯ್ ಪಟೇಲ್, ರಾಣಿ ಲಕ್ಷ್ಮೀಬಾಯಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಅನೇಕ ಸಾವಿರಕ್ಕಿಂತ ಹೆಚ್ಚು ಕ್ರಾಂತಿಕಾರಿಗಳು ಈ ದೇಶವನ್ನು 1947ರಲ್ಲಿ ನಮಗೆ ಸ್ವತಂತ್ರ ತಂದು ಕೊಟ್ಟಂತಹ ಮಹಾನಾಯಕರಿಗೆ ನಾನು 100 ಸಲ ಹೊಡೆದ್ರು ಕೂಡ ಇವತ್ತು ಕಮ್ಮಿನೇ. ಹಾಗಾಗಿ ಈ ದೇಶ ಕಟ್ಟುವುದಲ್ಲಿ ಕಾರ್ಮಿಕರ ಶ್ರಮ ಅಂದರೆ ಬಹಳಷ್ಟು ಶ್ರಮ ಪಟ್ಟಾಗ ಮಾತ್ರ ಈ ದೇಶವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗುತ್ತೆ. ಸ್ವತಂತ್ರ ಸಿಕ್ಕ ನಂತರ ನಮ್ಮ ಕಾರ್ಮಿಕರಿಗೆ ಏನು ಮೂಲಭೂತ ಸೌಕರ್ಯಗಳಿದ್ದಾವೆ, ಆ ಮೂಲಭೂತ ಸೌಕರ್ಯಗಳನ್ನು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಸಂಘ ಸಂಸ್ಥೆ ಇದ್ರೂ ಕೂಡ ಮಾತ್ರ ಆ ಮೂಲಭೂತ ಸೌಕರ್ಯಗಳು ಆ ಕಾರ್ಮಿಕರಿಗೆ ಸಿಗುವಂತಹ ಕೆಲಸಗಳು ಆಗ್ತಾ ಇದ್ದಾವೆ. ಕಾರ್ಮಿಕರು ಕಟ್ಟಡ, ರಸ್ತೆಗಳು ಮತ್ತು ಕಾರ್ಖಾನೆಗಳು, ರೈಲು ನಿರ್ಮಾಣ ಇಂತಹ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ನಮ್ಮ ಕಾರ್ಮಿಕರಿದ್ದಾಗ ಮಾತ್ರ ಈ ದೇಶವನ್ನು ಸುಂದರವಾಗಿ ಕಾಣುವುದಕ್ಕೆ ಸಾಧ್ಯ. ಒಬ್ಬ ಸೈನಿಕರು ಏನು ಬೋರ್ಡ್ ಮೇಲೆ ನಮ್ಮ ಸಲಹೆಯನ್ನು ಹೋರಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ
ಇದೇ ಸಂದರ್ಭದಲ್ಲಿ ಮಲ್ಲಣ್ಣ ಕುಕ್ಕನೂರು, ದುರ್ಗಾ ಪ್ರಸಾದ್ ರೆಡ್ಡಿ, ಈರಣ್ಣ ಹಮರಣ್ಣ ಗುಡಿಹಾಳ, ಸಂಗಣ್ಣಗೌಡ ಹೊಸೂರ್ ರಾಜ್ಗೌಡ, ಬಸನ್ನಗೌಡ, ವೆಂಕಟೇಶ್ ಸಂತೆಕಲ್ಲೂರು, ಹನುಮಂತ ನಾಯಕ್, ಮಾದೇಶ್ ಸರ್ಜಾಪುರ್, ಹನುಮಂತ ಬಡಿಗೇರ್, ಆಂಜನೇಯ ಭಂಡಾರಿ, ರಮೇಶ್ ಗೋಸ್ಲಿ, ಬಾಲನಗೌಡ, ಶರಣಪ್ಪ ಹುನಗುಂಟಿ, ಸುಮಂತ ಕನಕಗಿರಿ, ಬಸಪ್ಪಗೌಡ ಹಡವಿನಬಾವಿ, ಅಂಬರೀಶ್ ಗುರುಗುಂಟ ಮತ್ತಿತರರು ಭಾಗಿಯಾಗಿದ್ದರು. ವರದಿ ಶಿವು ಅಡಿಕೇರ್, ಗುರುಗುಂಟ. ಹಾಗಾಗಿ ಈ ಕಾರ್ಮಿಕರಿಗೆ ಮಾತ್ರ ಈ ದೇಶ ಸುಂದರವಾಗಿ ಕಾಣುವುದಕ್ಕೆ ಸಾಧ್ಯ. ಇಲ್ಲದಿದ್ದರೆ ಈ ದೇಶ ಸುಂದರವಾಗಿ ಕಾಣುವುದಕ್ಕೆ ಸಾಧ್ಯ. ರಾಜ್ಯದಿಂದ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಸಂಘ